ಮೆಣಸಿನಕಾಯಿ ಬೆಳೆಯಲ್ಲಿ ಸ್ಪೋಡೋಪ್ಟೆರಾ ಕೀಟ. ಮೆಣಸಿನಕಾಯಿಯಲ್ಲಿ ಬರುವ ಕೀಟಗಳಲ್ಲಿ ಸ್ಪೋಡೋಪ್ಟೆರಾ ಕೀಟವು ಒಂದು. ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕಾಯಿ ಕಟ್ಟುವ ಹಂತದಲ್ಲಿಯೂ ಸಹ ಕಂಡುಬರುತ್ತದೆ. ಈ ಕೀಟವು ನಾಕ್ಟೋಯಿಡೆ ಕುಟುಂಬಕ್ಕೆ ಸೇರಿದ್ದು ವೈಜ್ಞಾನಿಕವಾಗಿ ಸ್ಪೋಡೋಪ್ಟೆರಾ ಲಿಟೂರಾ ಎಂದು ಕರೆಯುತ್ತಾರೆ. ಕೀಟದ ಪತಂಗವು ಮಧ್ಯಮ ಗಾತ್ರವಾಗಿದ್ದು ಮುಂದಿನ ರೆಕ್ಕೆಗಳು ಕಂದು ಮಿಶ್ರಿತ ಬಣ್ಣವಾಗಿದ್ದು ಹಿಂದಿನ ರೆಕ್ಕೆಗಳು ಬಿಳಿ ಬಣ್ಣದಾಗಿರುತ್ತವೆ. ಮರಿಕೀಡೆಗಳು ಬಿಳಿ ಮಿಶ್ರಿತ ಕಪ್ಪು ಬಣ್ಣ ಹೊಂದಿದ್ದು ಇವುಗಳನ್ನು ಸಾಮಾನ್ಯವಾಗಿ ರಬ್ಬರ್ ಹುಳು ಎಂದು ಕರೆಯುತ್ತಾರೆ. ಹೆಣ್ಣು ಪತಂಗವು ಸುಮಾರು 800 ರಿಂದ 1200 ತತ್ತಿಗಳನ್ನು ಒಂದೇ ಗುಂಪಿನಲ್ಲಿಟ್ಟು ತತ್ತಿಗಳನ್ನು ತತ್ತಿ ಇಡುವ ಕೋಶದ ಕೂದಲುಗಳಿಂದ ಮುಚ್ಚುತ್ತದೆ. ಮೊದಲು ಮತ್ತು ಎರಡನೇ ಹಂತದ ಮರಿಹುಳುಗಳು ಗುಂಪಿನಲ್ಲಿದ್ದು ಎಲೆಗಳನ್ನು ಕೊರೆದು ತಿನ್ನುತ್ತವೆ ಮತ್ತು ಹಣ್ಣುಗಳನ್ನು ಕೊರೆದು ಹಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಈ ಕೀಟವು ಸುಮಾರು 30 ರಿಂದ 50 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ನಿರ್ವಹಣಾ ಕ್ರಮಗಳು: ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಹೆಕ್ಟರ್ಗೆ 8 ರಿಂದ 10 ರಂತೆ ಅಲ್ಲಲ್ಲಿ ಅಳವಡಿಸುವುದರಿಂದ ಈ ಕೀಟದ ಬಾಧೆಯ ಪ್ರಮಾಣವನ್ನು ಅರಿಯಬಹುದು. ರಬ್ಬರ್ ಹುಳುವಿನ ಬಾಧೆ ಕಂಡುಬಂದಲ್ಲಿ ಕೀಟನಾಶಕಗಳಾದ 1 ಮಿಲಿಲೀಟರ್ ಲುಫಿನುರಾನ್ 5 EC ಅಥವಾ 0.75 ಮಿಲಿಲೀಟರ್ ನುವಲುರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.